Namaste. Subject Mathematics, textbook for class ninth. NCERT syllabus. Chapter number 2, Polynomials. Remainder theorem. Now, let us consider an example to see how we can divide a polynomial by any non-zero polynomial. Example 6. Divide p of x by g of x, where p of x equal to x plus 3x square minus 1 and g of x equal to 1 plus x. So p of x divided by g of x. ಡಿವೈಡ್ ಮಾಡಬೇಕು. ಪಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ ಅವರೇ, ಎಕ್ಸ್ ಪ್ಲಸ್ 3x ಸ್ಕ್ವಯರ್ ಮೈನಸ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಅಂತ. ಫಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡಬೇಕಂದ್ರೆ ಅರೇಂಜ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಫಸ್ಟ್ ನ್ಯೂಮರೇಟರ್ ನೋಡಬೇಕು. ಹೈಯೆಸ್ಟ್ ಡಿಗ್ರಿ ಯಾವುದಿದೆ ಅದು ಫಸ್ಟ್ ಟರ್ಮ್ ಆಗಬೇಕು. 3x ಸ್ಕ್ವೇರ್ ಫಸ್ಟ್ ಬರೀರಿ. ನೆಕ್ಸ್ಟ್ ಅದು ಇದಕ್ಕಿಂತ ಲೋಯೆಸ್ಟ್ ಡಿಗ್ರಿ, ಸೊ ಪ್ಲಸ್ ಎಕ್ಸ್ ಅಂದರೆ ಹೈಯೆಸ್ಟ್ ಡಿಗ್ರಿ ಅಂತ ಹೇಳಿದ್ರೆ ಹೈಯೆಸ್ಟ್ ಪವರ್ ಡಿಗ್ರಿ ಈಸ್ ಎಕ್ಸ್ ಸ್ಕ್ವೇರ್, ಇದು ಫಸ್ಟ್ ಬರಬೇಕು. ನೆಕ್ಸ್ಟ್ ಎಕ್ಸ್ ಪವರ್ ಆಫ್ 1. ನೆಕ್ಸ್ಟ್ ಇಲ್ಲಿ ಎಕ್ಸ್ ಇಲ್ಲ ಅನ್ಕೋಬಾರ್ದು, ಎಕ್ಸ್ ಪವರ್ ಆಫ್ 0. ಎಕ್ಸ್ ಪವರ್ ಆಫ್ 0 ಈಸ್ 1. 1 ಇಂಟು 1 ಈಸ್ 1 ಅಂತ, ಅಂದರೆ ಮೈನಸ್ 1 ಡಿವೈಡೆಡ್ ಬೈ ಡಿನಾಮಿನೇಟರಲ್ಲೂ ಅಷ್ಟೇ ಫಸ್ಟ್ ಎಕ್ಸ್ ಬರಿಬೇಕು, ನೆಕ್ಸ್ಟ್ 1 ಬರಿಬೇಕು. ಗೊತ್ತಾಯ್ತಲ್ಲ. ನವ್ ವಿ ಕ್ಯಾನ್ ಡಿವೈಡ್ ಇಟ್. ಸೊ ಸ್ಟೆಪ್ 2ನಲ್ಲಿ ಎಕ್ಸ್ ಪ್ಲಸ್ 1 3x ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ 1. ಸೊ ಇಲ್ಲಿ 3x ಸ್ಕ್ವೇರ್ ಇದೆ, ಸೊ ಇಲ್ಲಿ ಬರೀ ಎಕ್ಸ್ ಇರೋದು, ಹಾಗಾಗಿ 3 ಬರೀರಿ, 1 ಮೋರ್ ಎಕ್ಸ್. ಇಲ್ಲಿ 3x ಇಂಟು ಎಕ್ಸ್ ಈಸ್ 3x ಸ್ಕ್ವೇರ್ ಆಗುತ್ತೆ. ಗೊತ್ತಾಯ್ತಲ್ಲ. ಪ್ಲಸ್ 3x ಇಂಟು 1 ಈಸ್ 3x. ಸೊ ಇವಾಗ ಸಬ್ಟ್ರಾಕ್ಟ್ ಮಾಡಿದರೆ ದಿಸ್ ಇಸ್ ಮೈನಸ್, ದಿಸ್ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. ಇಲ್ಲೇನು ಸೈನ್ ಇಲ್ಲ ಅಂದರೆ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡಬೇಕು. ಈಗ ಸಬ್ಟ್ರಾಕ್ಟ್ ಮಾಡಬೇಕಂದ್ರೆ ಮೈನಸ್ಸು ಪ್ಲಸ್ಸು ಮೈನಸ್ಸು, ಮೈನಸ್ಸು ಪ್ಲಸ್ಸು ಮೈನಸ್ಸು, ಸೊ ಇದು ಕ್ಯಾನ್ಸಲ್ ಆಗ್ತದೆ. ಪ್ಲಸ್ ಎಕ್ಸ್ ಮೈನಸ್ 3x ಇಸ್ ಮೈನಸ್ 2x ಮೈನಸ್ 1. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಎಕ್ಸ್ ಪ್ಲಸ್ 1, ಇಲ್ಲಿ ಮೈನಸ್ 2x ಇದೆ, ಇಲ್ಲಿ ಬರೀ ಎಕ್ಸ್ ಇರೋದು, ಹಾಗಾಗಿ ಮೈನಸ್ 2 ಅಂತ ತಗೊಳ್ಳಿ. ಮೈನಸ್ 2 ಇಂಟು ಎಕ್ಸ್ ಈಸ್ ಮೈನಸ್ 2x. ಮೈನಸ್ಸು ಪ್ಲಸ್ಸು ಮೈನಸ್ 2 1s are 2. ಸೊ ಈಗ ಸಬ್ಟ್ರಾಕ್ಟ್ ಮಾಡಬೇಕು. ಮೈನಸ್ಸು ಮೈನಸ್ಸು ಇದು ಪ್ಲಸ್ ಆಗುತ್ತೆ, ಮೈನಸ್ಸು ಮೈನಸ್ಸು ಇದು ಪ್ಲಸ್ ಆಗುತ್ತೆ. ಸೊ ಮೈನಸ್ಸು ಪ್ಲಸ್ ಕ್ಯಾನ್ಸಲ್. ಮೈನಸ್ 1 ಪ್ಲಸ್ 2 ಅಂತ ಹೇಳಿದ್ರೆ 1, ರಿಮೈಂಡರ್ ಇಸ್ 1. ಸೊ ಅಲ್ಲಿಗೆ ನಾವು ಹೇಗೆ ಬರಿಬೇಕಂದ್ರೆ ಪಿ ಆಫ್ ಎಕ್ಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಇಂಟು ಕ್ಯೂ ಅಂತ ಹೇಳಿದ್ರೆ ಕೋಶಂಟ್, ಕ್ಯೂ ಆಫ್ ಎಕ್ಸ್ ಪ್ಲಸ್ ರಿಮೈಂಡರ್ ಆರ್ ಆಫ್ ಎಕ್ಸ್. ಪಿ ಆಫ್ ಎಕ್ಸ್ ಎಷ್ಟು? 3x ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ 1 ಈಕ್ವಲ್ ಟು ಜಿ ಆಫ್ ಎಕ್ಸ್ ಇಸ್ ಎಕ್ಸ್ ಪ್ಲಸ್ 1. ಎಕ್ಸ್ ಪ್ಲಸ್ 1 ಇಂಟು ಕೋಶಂಟ್ ಎಷ್ಟು? 3x ಮೈನಸ್ 2, 3x ಮೈನಸ್ 2 ಆ್ಯಂಡ್ ರಿಮೈಂಡರ್ ಈಸ್ 1. ಸೊ ದಿಸ್ ಇಸ್ ದ ಆನ್ಸರ್. ಗೊತ್ತಾಯ್ತಲ್ಲ. ಈಗ ಒಂದ್ಸಲ ಸ್ಟೆಪ್ಸ್ ನೋಡೋಣ. ಇಲ್ಲಿ ಸೊಲ್ಯೂಷನ್ ಫಾರ್ ದಿಸ್ ಕ್ವಶನ್ ಎಕ್ಸಾಂಪಲ್, ವಿ ಕ್ಯಾರಿ ಔಟ್ ದಿ ಪ್ರೋಸೆಸ್ ಆಫ್ ಡಿವಿಷನ್ ಬೈ ಮೀನ್ಸ್ ಆಫ್ ದಿ ಫಾಲೋಯಿಂಗ್ ಸ್ಟೆಪ್ಸ್. ಸ್ಟೆಪ್ 1, ವಿ ರೈಟ್ ದಿ ಡಿವೈಡೆಂಡ್. ಡಿವೈಡೆಂಡ್ ಇದೆಯಲ್ಲ, ದಿಸ್ ಒನ್ ಇಸ್ ದಿ ಡಿವೈಡೆಂಡ್, ದಿಸ್ ಇಸ್ ದಿ ಡಿವೈಸರ್. ಸೊ ಡಿವೈಡೆಂಡ್ ಎಕ್ಸ್ ಪ್ಲಸ್ 3x ಸ್ಕ್ವೇರ್ ಮೈನಸ್ 1 ಅಂತ ಇಟ್ಸ್ ಗಿವನ್ ಇನ್ ದಿ ಕ್ವಶನ್, ಆ್ಯಂಡ್ ದಿ ಡಿವೈಸರ್ 1 ಪ್ಲಸ್ ಎಕ್ಸ್ ಈಸ್ ಗಿವನ್ ಇನ್ ದಿ ಕ್ವಶನ್. ಇನ್ ದಿ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರಿಬೇಕದನ್ನು. ದಟ್ ಈಸ್ ಆಫ್ಟರ್ ಅರೇಂಜಿಂಗ್ ದಿ ಟರ್ಮ್ಸ್ ಇನ್ ದಿ ಡಿಸೆಂಡಿಂಗ್ ಆರ್ಡರ್ ಆಫ್ ದೇರ್ ಡಿಗ್ರೀಸ್. ಸೊ ಡಿಗ್ರಿ ಇದೆಯಲ್ಲ ಅದು ಡಿಸೆಂಡಿಂಗ್ ಆರ್ಡರ್ ಆಗಿರಬೇಕು. ಪಾಲಿನಾಮಿಯಲ್ದು ಡಿಗ್ರಿ ಡಿಸೆಂಡಿಂಗ್ ಆರ್ಡರಲ್ಲಿ ಇರಬೇಕು. ಓಕೆ, ಫಸ್ಟ್ ಹೈಯೆಸ್ಟ್ ಡಿಗ್ರಿ, ನೆಕ್ಸ್ಟ್ ಇದಕ್ಕಿಂತ ಲೋಯೆಸ್ಟ್, ಇದಕ್ಕಿಂತ ಲೋಯೆಸ್ಟ್ ಡಿಗ್ರಿ. ಗೊತ್ತಾಯ್ತಲ್ಲ.
after arranging the terms in the descending order of their degrees. So the dividend ಏನಾಗುತ್ತೆ, ಫಸ್ಟ್ 3x ಸ್ಕ್ವೇರ್, ನೆಕ್ಸ್ಟ್ ಪ್ಲಸ್ ಎಕ್ಸ್, ನೆಕ್ಸ್ಟು -1, ಆ್ಯಂಡ್ ದಿ ಡಿವೈಸರ್ ಏನಾಯಿತು, ಎಕ್ಸ್ ಪ್ಲಸ್ 1. ದಿಸ್ ಇಸ್ ಸ್ಟೆಪ್ 1. ನೆಕ್ಸ್ಟ್ ಇನ್ ಸ್ಟೆಪ್ 2ನಲ್ಲಿ ಗೊತ್ತಾಯ್ತಲ್ಲ, ಇನ್ ಸ್ಟೆಪ್ 2 we divide the first term of the dividend by the first term of the divisor. So first term of the dividend ಅನ್ನು first term of the divisor ಇಂದ ಡಿವೈಡ್ ಮಾಡಬೇಕು. we divide the first term of the dividend. ಸೊ first term of the dividend ಯಾವುದು, ಇದು. first term of the divisor ಯಾವುದು, ಇದು. ಸೊ ಅದನ್ನು ಫಸ್ಟ್ ಡಿವೈಡ್ ಮಾಡಬೇಕಾಗತ್ತೆ. ಗೊತ್ತಾಯ್ತಲ್ಲ, ವಿ ಡಿವೈಡ್ 3x ಸ್ಕ್ವೇರ್ ಬೈ ಎಕ್ಸ್, ಇಲ್ಲಿಂದ ಇದನ್ನು, ಆ್ಯಂಡ್ ಗೆಟ್ 3x ಅಂತ ಬರುತ್ತೆ. ಓಕೆ, ಸೊ ಇಲ್ಲಿ 3x ಅಂತ ಬಂತಲ್ಲ, ಇಲ್ಲಿ ಕೋಶಂಟಲ್ಲಿ 3x ಇದೆಯಲ್ಲ, ಅದು ಫಸ್ಟ್ ಏನು ಮಾಡಬೇಕು, 3x ಸ್ಕ್ವೇರನ್ನ ಎಕ್ಸಿಂದ ಡಿವೈಡ್ ಮಾಡಿದ್ರೆ 3x ಬರುತ್ತೆ. ಸೊ 3x ಇಲ್ಲಿ ಬರ್ಕೋಬೇಕು. ದಿಸ್ ಗಿವ್ಸ್ ಅಸ್ ದಿ ಫಸ್ಟ್ ಟರ್ಮ್ ಆಫ್ ದಿ ಕೋಶಂಟ್. ಸೊ ಕೋಶಂಟಲ್ಲಿ ಫಸ್ಟ್ ಟರ್ಮ್ ಆಯ್ತು ಇದು. 3x ಸ್ಕ್ವೇರ್ ಬೈ ಎಕ್ಸ್ ಈಕ್ವಲ್ ಟು 3x, ಫಸ್ಟ್ ಟರ್ಮ್ ಆಫ್ ಕೋಶಂಟ್. ಸೊ ದಿಸ್ ಇಸ್ ಸೆಕೆಂಡ್ ಸ್ಟೆಪ್. ನೆಕ್ಸ್ಟ್ ಥರ್ಡ್ ಸ್ಟೆಪ್ಪಲ್ಲಿ ಏನು ಹೇಳ್ತಾ ಇದ್ದಾರೆ, ವಿ ಮಲ್ಟಿಪ್ಲೈ ದಿ ಡಿವೈಸರ್ ಬೈ ದಿ ಫಸ್ಟ್ ಟರ್ಮ್ ಆಫ್ ದಿ ಕೋಶಂಟ್ ಆ್ಯಂಡ್ ಸಬ್ಟ್ರಾಕ್ಟ್ ದಿಸ್ ಪ್ರಾಡಕ್ಟ್ ಫ್ರಮ್ ದಿ ಡಿವೈಡೆಂಡ್. ದಟ್ ಈಸ್ ವಿ ಮಲ್ಟಿಪ್ಲೈ ಎಕ್ಸ್ ಪ್ಲಸ್ 1 ಬೈ 3x and subtract the product 3x square plus 3x from the dividend 3x square plus x minus 1. This gives us the remainder as minus 2x minus 1. ಅಂದರೆ we multiply the divisor by the first term of the quotient. ಇದರಿಂದ ಇದನ್ನು ಮಲ್ಟಿಪ್ಲೈ ಮಾಡ್ಕೊಂಡು ಬರೋಣ. ಇವಾಗ ನಾವು ಫಸ್ಟ್ ಏನು ಮಾಡಬೇಕಂದ್ರೆ, ಈ ಡಿವೈಡೆಂಡ್ ಇದೆಯಲ್ಲ 3x ಸ್ಕ್ವೇರು, ಫಸ್ಟ್ ಟರ್ಮ್ ಡಿವೈಡೆಂಡನ್ನು ಫಸ್ಟ್ ಟರ್ಮ್ ಡಿವೈಸರ್ನ ಡಿವೈಡ್ ಮಾಡಿದರೆ ಗೊತ್ತಾಯ್ತಲ್ಲ, ಫಸ್ಟ್ ಟರ್ಮ್ ಆಫ್ ದಿ ಡಿವೈಡೆಂಡನ್ನು ಫಸ್ಟ್ ಟರ್ಮ್ ಆಫ್ ದಿ ಡಿವೈಸರಿಂದ ಡಿವೈಡ್ ಮಾಡಿದ್ರೆ ನಮಗೆ ಕೋಶಂಟ್ 3x ಅಂತ ಬರುತ್ತೆ. ಈಗ 3xನ್ನು ಏನು ಮಾಡಬೇಕು, ಕೋಶಂಟ್ದು ಫಸ್ಟ್ ಟರ್ಮ್ ಇದೆಯಲ್ಲ, ದಿಸ್ ಇಸ್ ದ ಫಸ್ಟ್ ಟರ್ಮ್ ಆಫ್ ದಿ ಕೋಶಂಟ್. ಈ ಕೋಶಂಟನ್ನು ಡಿವೈಸರ್ ಜೊತೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಓಕೆ, we multiply the divisor by the first term of the quotient and subtract this product from the dividend. ಸೊ ಇಲ್ಲಿ ನಾವು ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ಅನಂತರ ಅದನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಡಿವೈಡೆಂಡ್ ಮತ್ತು ಇದನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡಿರೋದನ್ನು ನಾವು ಸಬ್ಟ್ರಾಕ್ಟ್ ಮಾಡಬೇಕಾಗತ್ತೆ. ಓಕೆ, ದಟ್ ಈಸ್ ವಿ ಮಲ್ಟಿಪ್ಲೈ ಎಕ್ಸ್ ಪ್ಲಸ್ 1 ಬೈ 3x. ನೆಕ್ಸ್ಟ್ ಮತ್ತೆ ಈ ಎಕ್ಸ್ ಪ್ಲಸ್ 1ಅನ್ನು 3x ಜೊತೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 3x ಸ್ಕ್ವೇರ್ ಪ್ಲಸ್ 3x ಅಂತ ಬರುತ್ತೆ. ಗೊತ್ತಾಯ್ತಲ್ಲ, ಈಗ ಏನು ಮಾಡಬೇಕು, ಡಿವೈಡೆಂಡ್ ಇದೆಯಲ್ಲ, ದಿಸ್ ಇಸ್ ದಿ ಡಿವೈಡೆಂಟ್. ಸೊ ನಾವು ಇಲ್ಲಿ ಬಂದಿರೋದನ್ನು ಮಲ್ಟಿಪ್ಲಿಕೇಶನ್ದು ಪ್ರಾಡಕ್ಟ್ ಇಲ್ಲಿ ಬಂದಿದೆಯಲ್ಲ, ಸೊ ಇದನ್ನು ಡಿವೈಡೆಂಡಿಂದ ಸಬ್ಟ್ರಾಕ್ಟ್ ಮಾಡಿದರೆ -2x -1 ಬರುತ್ತೆ. ಸೊ ಆ್ಯಂಡ್ ಸಬ್ಟ್ರಾಕ್ಟ್ ದಿ ಪ್ರಾಡಕ್ಟ್ 3x ಸ್ಕ್ವೇರ್ ಪ್ಲಸ್ 3x ಫ್ರಮ್ ದಿ ಡಿವೈಡೆಂಡ್ 3x ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 1. ಸೊ ಪ್ರಾಡಕ್ಟ್ ನಾವು ಇದು ಪ್ರಾಡಕ್ಟ್ ಬಂದಿದೆಯಲ್ಲ 3x ಸ್ಕ್ವೇರ್ ಪ್ಲಸ್ 3x ಅಂತ, ಇಲ್ಲಿ 3x ಸ್ಕ್ವೇರ್ ಪ್ಲಸ್ 3x ಅಂತ. ಅಂದರೆ ಫಸ್ಟ್ ಏನು ಮಾಡಬೇಕು, ಡಿವೈಡೆಂಡು ಫಸ್ಟ್ ಟರ್ಮ್ನ ಡಿವೈಸರ್ ಫಸ್ಟ್ ಟರ್ಮ್ ಜೊತೆ ನಾವು ಡಿವೈಡ್ ಮಾಡಿದರೆ ಕೋಶಂಟ್ದು ಫಸ್ಟ್ ಟರ್ಮ್ ಬರುತ್ತೆ. ಕೋಶಂಟ್ದು ಫಸ್ಟ್ ಟರ್ಮ್ನ ಏನು ಮಾಡಬೇಕು, ನಾವು ಡಿವೈಸರ್ ಇದೆಯಲ್ಲ, ಈ ಡಿವೈಸರ್ ಜೊತೆ ಮಲ್ಟಿಪ್ಲಿಕೇಶನ್ ಮಾಡಿದರೆ ಇಷ್ಟು ಬರುತ್ತೆ. ಇವಾಗ ಏನು ಮಾಡಬೇಕು, ದಿಸ್ ಇಸ್ ದಿ ಪ್ರಾಡಕ್ಟ್. ಈ ಪ್ರಾಡಕ್ಟನ್ನು ಡಿವೈಡೆಂಡಿಂದ ಸಬ್ಟ್ರಾಕ್ಟ್ ಮಾಡಿದರೆ ನಮಗೆ -2x -1 ಅಂತ ಬರುತ್ತೆ. ಓಕೆ, -2x -1 ಅಂತ ಬರುತ್ತೆ. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಸ್ಟೆಪ್ 4 ಏನು ಹೇಳುತ್ತೆ, ವಿ ಟ್ರೀಟ್ ದಿ ರಿಮೈಂಡರ್ -2x -1 ಆ್ಯಸ್ ಎ ನ್ಯೂ ಡಿವೈಡೆಂಡ್. ಈಗ -2x -1 ಬಂದಿದೆಯಲ್ಲ, ಇದನ್ನು ನ್ಯೂ ಡಿವೈಡೆಂಡ್ ಅಂತ ತೊಗೋಬೇಕು. ಓಕೆ, ನ್ಯೂ ಡಿವೈಡೆಂಡ್, ದಿ ಡಿವೈಸರ್ ರಿಮೇನ್ಸ್ ದಿ ಸೇಮ್. ಈ ಡಿವೈಸರು ರಿಮೇನ್ಸ್ ದಿ ಸೇಮ್ ಇರುತ್ತೆ. ಈಗ ಮತ್ತೆ ಏನು ಮಾಡಬೇಕು, ಡಿವೈಸರ್ ಇದೆಯಲ್ಲ, ಇದು -2 ಡಿವೈಡೆಂಡ್ -2x ಅಂತ, ಅದರ ಜೊತೆ ನಾವು ಇಲ್ಲಿ ಡಿವೈಸರ್ ಇದೆಯಲ್ಲ, ಅದರದ್ದು ಫಸ್ಟ್ ಟರ್ಮ್ನನ್ನು ಡಿವೈಡ್ ಮಾಡಿದರೆ ನಮಗೆ x ಕ್ಯಾನ್ಸಲ್ ಆಗುತ್ತೆ, -2 ಅಂತ ಕೋಶಂಟಲ್ಲಿ ಬರುತ್ತೆ.
ಸೆಕೆಂಡ್ ಟರ್ಮಲ್ಲಿರೋ -2ನ ನಾವು ಡಿವೈಸರ್ ಜೊತೆ ಮಲ್ಟಿಪ್ಲಿಕೇಶನ್ ಮಾಡಿ ಆ ಪ್ರಾಡಕ್ಟನ್ನು ಇಲ್ಲಿ ಬರಿಬೇಕು. ಬರೆದು ಡಿವೈಡೆಂಡ್ ಜೊತೆ ಸಬ್ಟ್ರಾಕ್ಟ್ ಮಾಡಿದರೆ ನಮಗೆ ರಿಮೈಂಡರ್ 1 ಬರುತ್ತೆ. ಓಕೆ, ಇಲ್ಲಿ ನೋಡಿ, ಆ್ಯಸ್ ದಿ ನ್ಯೂ ಡಿವೈಡೆಂಡ್ ದಿ ಡಿವೈಸರ್ ರಿಮೈನ್ಸ್ ದಿ ಸೇಮ್. We repeat step 2 to get the next term of the quotient, that is we divide the first term -2x of the dividend by the first term x by the x of the divisor and obtain -2. Thus -2 is the second term in the quotient. ಇವಾಗ ನಮಗೆ ಇಲ್ಲಿ ನಾವು ಸಬ್ಟ್ರಾಕ್ಟ್ ಮಾಡಿದಾಗ ಡಿವೈಡೆಂಡಲ್ಲಿ -2x ಬಂತಲ್ಲ, ಈ -2xನ್ನು x ಜೊತೆ ಡಿವೈಡ್ ಮಾಡಿದರೆ ನಮಗೆ -2 ಬರುತ್ತೆ. -2 ಇಸ್ ದಿ ಸೆಕೆಂಡ್ ಟರ್ಮ್ ಆಫ್ ದಿ ಕೋಶಂಟ್. ಸೊ -2 ಅನ್ನೋದನ್ನು ಇವಾಗ ನಾವು ಕೋಶಂಟದು ಸೆಕೆಂಡ್ ಟರ್ಮಲ್ಲಿ ಬರಿಬೇಕು. ಇವಾಗ ಏನು ಮಾಡಬೇಕು, -2 ಅಂದರೆ ಕೋಶಂಟಲ್ಲಿರೋ ಸೆಕೆಂಡ್ ಟರ್ಮ್ನ ನಾವು ಡಿವೈಸರ್ ಜೊತೆ ಮಲ್ಟಿಪ್ಲಿಕೇಶನ್ ಮಾಡಿದರೆ ನಮಗೆ ಪ್ರಾಡಕ್ಟ್ ಇಷ್ಟು ಬರುತ್ತೆ. ಆ ಪ್ರಾಡಕ್ಟನ್ನು ನಾವು ನ್ಯೂ ಡಿವೈಡೆಂಡ್ ಬಂದಿದೆಯಲ್ಲ, ಆ ನ್ಯೂ ಡಿವೈಡೆಂಡ್ ಜೊತೆ ಸಬ್ಟ್ರಾಕ್ಟ್ ಮಾಡಿದರೆ ನಮಗೆ ರಿಮೈಂಡರ್ 1 ಬರುತ್ತೆ. Thus -2 is the second term in the quotient. So -2x by 2 equal to -2. So the second term of quotient ಇಲ್ಲಿರೋ ಸೆಕೆಂಡ್ ಟರ್ಮ್ ಇದು. ಸೊ ಈಗ ನ್ಯೂ ಕೋಶಂಟ್ ಏನಾಯಿತು, ಹೊಸ ಕೋಶಂಟು. ಸೊ ಅದು 3x - 2 ಅಂತ ಆಗುತ್ತೆ. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಸ್ಟೆಪ್ 5ಅಲ್ಲಿ ವಿ ಮಲ್ಟಿಪ್ಲೈ ದಿ ಡಿವೈಸರ್ ಬೈ ದಿ ಸೆಕೆಂಡ್ ಟರ್ಮ್ ಆಫ್ ದಿ ಕೋಶಂಟ್ ಆ್ಯಂಡ್ ಸಬ್ಟ್ರಾಕ್ಟ್ ದಿ ಪ್ರಾಡಕ್ಟ್ ಫ್ರಮ್ ದಿ ಡಿವೈಡೆಂಡ್. ಮತ್ತು ನಾವೇನು ಮಾಡಬೇಕು ಇವಾಗ ಅಂತ ಹೇಳಿದ್ರೆ, ಸೆಕೆಂಡ್ ಟರ್ಮ್ ಇದೆಯಲ್ಲ, ಸೆಕೆಂಡ್ ಟರ್ಮ್ ಆಫ್ ದಿ ಕೋಶಂಟನ್ನು ನಾವು ಡಿವೈಸರ್ ಜೊತೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ಪ್ರಾಡಕ್ಟ್ ಇಷ್ಟು ಬರುತ್ತೆ. ಆಗ ಆ ಪ್ರಾಡಕ್ಟನ್ನು ಡಿವೈಡೆಂಡ್ ಜೊತೆ ಸಬ್ಟ್ರಾಕ್ಟ್ ಮಾಡಿದರೆ ರಿಮೈಂಡರ್ 1 ಬರುತ್ತೆ. ದಿ ಪ್ರಾಡಕ್ಟ್ ಫ್ರಮ್ ದಿ ಡಿವೈಡೆಂಡ್, ದಟ್ ಈಸ್ ವಿ ಮಲ್ಟಿಪ್ಲೈ x + 1 by -2 and subtract the product -2x - 2 from the dividend. So we multiply x + 1ಅನ್ನು -2 ಜೊತೆ ಮಲ್ಟಿಪ್ಲಿಕೇಶನ್ ಮಾಡಿದರೆ, ಇಲ್ಲಿ -2 ಇದೆಯಲ್ಲ ಅದರ ಜೊತೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ಪ್ರಾಡಕ್ಟು -2x - 2 ಅಂತ ಬರುತ್ತೆ. ಗೊತ್ತಾಯ್ತಲ್ಲ. ಸೊ ಪ್ರಾಡಕ್ಟ್ ಇಷ್ಟು ಬಂತು. ಫ್ರಮ್ ದಿ ಡಿವೈಡೆಂಡ್ ಈಗ ಸಬ್ಟ್ರಾಕ್ಟ್ ಮಾಡಬೇಕು, ಈ ಸಬ್ಟ್ರಾಕ್ಟ್ ಮಾಡಬೇಕಾಗತ್ತೆ. ಓಕೆ, ಇದು ಯಾವುದನ್ನು, ದಿಸ್ ಪ್ರಾಡಕ್ಟನ್ನು ಡಿವೈಡೆಂಡ್ ಜೊತೆ ಅಂದರೆ ನ್ಯೂ ಡಿವೈಡೆಂಡ್ ಇದೆಯಲ್ಲ ಅದರ ಜೊತೆ ಸಬ್ಟ್ರಾಕ್ಟ್ ಮಾಡಿದರೆ ರಿಮೈಂಡರ್ 1. ಸೊ ದಿಸ್ ಗಿವ್ಸ್ ಅಸ್ 1 ಆ್ಯಸ್ ದಿ ರಿಮೈಂಡರ್. ಸೊ x + 1 ಇದು ಸೆಕೆಂಡ್ ಕೋಶಂಟ್ ಟರ್ಮ್, ಅಂದರೆ ಕೋಶಂಟದು ಸೆಕೆಂಡ್ ಟರ್ಮ್, ಅದ್ರ ಜೊತೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಪ್ರಾಡಕ್ಟ್ ನಮಗೆ ಇಷ್ಟು ಬರುತ್ತೆ. ಸೊ ಈ ನ್ಯೂ ಡಿವೈಡೆಂಡ್ ಇದೆಯಲ್ಲ, ನ್ಯೂ ಡಿವೈಡೆಂಡ್ ಜೊತೆ ಪ್ರಾಡಕ್ಟನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಆವಾಗ ರಿಮೈಂಡರ್ 1 ಬರುತ್ತೆ. ದಿಸ್ ಪ್ರೋಸೆಸ್ ಕಂಟಿನ್ಯೂಸ್ ಟಿಲ್ ದಿ ರಿಮೈಂಡರ್ ಈಸ್ 0. ಈ ಪ್ರೋಸೆಸ್ ಮತ್ತೆ ಕಂಟಿನ್ಯೂ ಆಗಬೇಕು ಎಲ್ಲಿ ತನಕ ಅಂದರೆ ರಿಮೈಂಡರ್ 0 ಆಗೋ ತನಕ. ಅದರ್ವೈಸ್ ಸಪೋಸ್ ಆಗಲಿಲ್ಲ ಅಂದರೆ ಡಿಗ್ರಿ ಆಫ್ ದಿ ನ್ಯೂ ಡಿವೈಡೆಂಡ್ ಈಸ್ ಲೆಸ್ ದ್ಯಾನ್ ದಿ ಡಿಗ್ರಿ ಆಫ್ ದಿ ಡಿವೈಸರ್. ಅಟ್ ದಿಸ್ ಸ್ಟೇಜ್ ದಿಸ್ ನ್ಯೂ ಡಿವೈಡೆಂಡ್ ಬಿಕಮ್ಸ್ ದಿ ರಿಮೈಂಡರ್. ಸೊ ಅಬ್ಸರ್ವ್ ಮಾಡಬೇಕು ಏನಂತ, ಇಲ್ಲಿ ದಿ ಡಿಗ್ರಿ ಆಫ್ ದಿ ನ್ಯೂ ಡಿವೈಡೆಂಡ್, ಇದು ನ್ಯೂ ಡಿವೈಡೆಂಡ್ ಆಯಿತು, ಈಸ್ ಲೆಸ್ ದ್ಯಾನ್ ದಿ ಡಿಗ್ರಿ ಆಫ್ ದಿ ಡಿವೈಸರ್. ಇದು 1 ಅನ್ನೋದು ಈ ಡಿವೈಸರ್ ಇದೆಯಲ್ಲ, x + 1 ಅನ್ನೋದು ಡಿವೈಸರ್, ಆ ಡಿವೈಸರ್ಗಿಂತ ಲೆಸ್ ಇದೆ ಡಿಗ್ರಿ. ಗೊತ್ತಾಯ್ತಲ್ಲ. ಇಲ್ಲಿ x⁴1 ಇದೆ, ಬಟ್ ಇಲ್ಲಿ x⁴0 ಇದೆ. ಸೊ ಹಾಗಾಗಿ ನ್ಯೂ ರಿಮೈಂಡರ್ದು ಅಂದರೆ ಈಗ ರಿಮೈಂಡರ್ ಬಂದಿದೆಯಲ್ಲ, ಆ ರಿಮೈಂಡರು ಡಿವೈಸರ್ದು ಡಿಗ್ರಿಗಿಂತ ಲೆಸ್ ಇದೆ. ಓಕೆ, ಅಟ್ ದಿಸ್ ಸ್ಟೇಜ್ ದಿಸ್ ನ್ಯೂ ಡಿವೈಡೆಂಡ್ ಬಿಕಮ್ಸ್ ದಿ ರಿಮೈಂಡರ್. ಅಲ್ಲಿಗೆ ಈ ಹೊಸ ಡಿವೈಡೆಂಡ್ ಬಂದಿದೆಯಲ್ಲ ಇದು ನಮ್ಮ ರಿಮೈಂಡರ್. ಆ್ಯಂಡ್ ದಿ ಸಮ್ ಆಫ್ ದಿ ಕೋಶಂಟ್ಸ್ ಗಿವ್ಸ್ ಅಸ್ ದಿ ಹೋಲ್ ಕೋಶಂಟ್. ಸೊ ಸಮ್ ಆಫ್ ದಿ ಕೋಶಂಟ್ ಏನು ಬಂದಿದೆ ಅದು ನಮ್ಮದು ಹೋಲ್ ಕೋಶಂಟ್. ಸೊ ಸ್ಟೆಪ್ 6ಅಲ್ಲಿ, ಸ್ಟೆಪ್ 6, thus the quotient in full is 3x - 2 and the remainder is 1. Let us look at what we have done in the process above as a whole. ಸೊ ಫಸ್ಟ್ ಇದು ಡಿವೈಡೆಂಡ್, ಇದು ಡಿವೈಸರ್. ಫಸ್ಟ್ ಸ್ಟೆಪ್ ಏನು ಮಾಡಿದ್ದು ನಾವು ಅರೇಂಜ್ ಮಾಡ್ಕೋಬೇಕು. ಗೊತ್ತಾಯ್ತಲ್ಲ. ಅರೇಂಜ್ ಮಾಡಿಕೊಂಡು, ಅರೇಂಜ್ ಅಂತ ಹೇಳಿದ್ರೆ ಲೈಕ್ ಡಿಸೆಂಡಿಂಗ್ ಆರ್ಡರಲ್ಲಿ ನಾವು ಡಿಗ್ರಿನ ಬರಿಬೇಕಾಗತ್ತೆ. ಸೊ ಪವರ್ ಆಫ್ ದಿ ಡಿಗ್ರಿ ಇರುತ್ತಲ್ಲ, ಸೊ ಇಲ್ಲಿ 2 ಆದಮೇಲೆ ಇಲ್ಲಿ 1 ಮತ್ತು ಇಲ್ಲಿ x⁴0. ಸೊ ಡಿಸೆಂಡಿಂಗ್ ಆರ್ಡರಲ್ಲಿ ಬರಿಬೇಕು, ಯಾವುದು ಡಿವೈಡೆಂಡ್ ಆ್ಯಂಡ್ ಡಿವೈಸರ್ ಎರಡನ್ನೂ ಕೂಡ. ನೆಕ್ಸ್ಟ್ ಏನು ಮಾಡಬೇಕು, ಫಸ್ಟ್ ಟರ್ಮ್ ಆಫ್ ದಿ ಡಿವೈಡೆಂಡ್ ಇದೆಯಲ್ಲ ಅದನ್ನು ಫಸ್ಟ್ ಟರ್ಮ್ ಆಫ್ ದಿ ಕೋಶನ್ ಇದರದ್ದು ಡಿವೈಸರ್ ಜೊತೆ ಡಿವೈಡ್ ಮಾಡಬೇಕು.
ಅಂದರೆ ಫಸ್ಟ್ ಟರ್ಮ್ ಆಫ್ ದಿ ಡಿವೈಡೆಂಡನ್ನು ಫಸ್ಟ್ ಟರ್ಮ್ ಆಫ್ ದಿ ಡಿವೈಸರ್ ಜೊತೆ ಡಿವೈಡ್ ಮಾಡಿದರೆ ಅದಾಯ್ತಲ್ಲ 3x² ಅಂತ ಹೇಳಿದ್ರೆ 3x ಬರುತ್ತೆ. ಈ 3x ಇದೆಯಲ್ಲ ಅದು ಕೋಶಂಟ್ದು ಫಸ್ಟ್ ಟರ್ಮ್. ಆ ಕೋಶಂಟ್ದ ಫಸ್ಟ್ ಟರ್ಮ್ನ ನಾವು ಡಿವೈಸರ್ ಜೊತೆ ಮಲ್ಟಿಪ್ಲಿಕೇಶನ್ ಮಾಡಿದರೆ ನಮಗೆ ಪ್ರಾಡಕ್ಟ್ ಇದು ಬರುತ್ತೆ. ಈ ಪ್ರಾಡಕ್ಟನ್ನು ನಾವೇನು ಮಾಡಬೇಕು, ಡಿವೈಡೆಂಡ್ ಜೊತೆ ಸಬ್ಟ್ರ್ಯಾಕ್ಟ್ ಮಾಡಿದರೆ ನಮಗೆ ಇದು ಬಂತು. ಇದನ್ನು ನಾವು ನ್ಯೂ ಡಿವೈಡೆಂಡ್ ಅಂತ ಕಾಲ್ ಮಾಡೋಣ. ಈಗ ನ್ಯೂ ಡಿವೈಡೆಂಡ್ ಇದೆಯಲ್ಲ ಅದರಲ್ಲಿ ಫಸ್ಟ್ ಟರ್ಮ್ ಯಾವುದು, -2x. ಆ -2xನ್ನು ಇದು ಡಿವೈಸರ್ದು ಫಸ್ಟ್ ಟರ್ಮ್ ಯಾವುದು, ಎಕ್ಸ್, ಅದರ ಜೊತೆ ಡಿವೈಡ್ ಮಾಡಿದರೆ -2 ಅಂತ ಬಂತು. -2 ಇಸ್ ದಿ ಸೆಕೆಂಡ್ ಟರ್ಮ್ ಆಫ್ ದಿ ಕೋಶಂಟ್ ಆಗುತ್ತೆ. ಅಂದರೆ ಕೋಶಂಟ್ದು ಸೆಕೆಂಡ್ ಟರ್ಮ್ -2. ಇದನ್ನು ನಾವು ಡಿವೈಸರ್ ಜೊತೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅಂದರೆ ಸೆಕೆಂಡ್ ಟರ್ಮ್ ಆಫ್ ದಿ ಕೋಶಂಟನ್ನು ಮಲ್ಟಿಪ್ಲೈ ಸೆಕೆಂಡ್ ಟರ್ಮ್ ಆಫ್ ದಿ ಕೋಶಂಟ್ ಬೈ ಡಿವೈಸರ್ ಜೊತೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ಇದು ಬರುತ್ತೆ, ಪ್ರಾಡಕ್ಟ್ ಇಷ್ಟು ಬರುತ್ತೆ. ಈ ಪ್ರಾಡಕ್ಟನ್ನು ನ್ಯೂ ಡಿವೈಡೆಂಡ್ ಜೊತೆ ಸಬ್ಟ್ರ್ಯಾಕ್ಟ್ ಮಾಡಿದರೆ ನಮಗೆ ರಿಮೈಂಡರು 1 ಬರುತ್ತೆ. ಅಂದರೆ ರಿಮೈಂಡರ್ ಅಂದರೆ ನ್ಯೂ ಡಿವೈಡೆಂಡ್ ಬಂತು. ಮತ್ತು ಆ ನ್ಯೂ ಡಿವೈಡೆಂಡು ಅಬ್ಸರ್ವ್ ಮಾಡಬೇಕು, ದಿಸ್ ನ್ಯೂ ಡಿವೈಡೆಂಡು ಡಿಗ್ರಿ ಇದೆಯಲ್ಲ ಅದು ಲೆಸ್ಸರ್ ದ್ಯಾನ್ ದಿ ಡಿವೈಸರ್ ಆಗಿದೆ. ಸೊ ಇದು 0 ಬರಲಿಲ್ಲ, 0 ಬರೋ ತನಕ ಮಾಡಬೇಕು. ಸಪೋಸ್ 0 ಬರಲಿಲ್ಲ ಅಂತ ಹೇಳಿದ್ರೆ ಅಬ್ಸರ್ವ್ ಮಾಡಬೇಕು ಈ ಡಿಗ್ರಿ ಮತ್ತು ಈ ಡಿಗ್ರಿ. ಸೊ ನ್ಯೂ ಡಿವೈಡೆಂಡದು ಡಿಗ್ರಿ ಇದೆಯಲ್ಲ ಹೈಯೆಸ್ಟ್ ಡಿಗ್ರಿ ಅನ್ನೋದು ಈ ಡಿವೈಸರ್ ಡಿಗ್ರಿಗಿಂತ ಕಡಿಮೆ ಇದೆ. ಹಾಗಾಗಿ ಏನಾಗುತ್ತೆ, ನ್ಯೂ ಡಿವೈಡೆಂಡ್ ಬಂದಿರೋದು ಇವಾಗ ರಿಮೈಂಡರ್. ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಗೊತ್ತಾಯ್ತಲ್ಲ. ನೋಟಿಸ್ ದಟ್ ದಿಸ್ ಈಸ್ ದಿ ಡಿವೈಡೆಂಡ್ equal to this is divisor into quotient plus remainder. 3x² plus x minus 1 equal to x plus 1 into 3x minus 2 plus 1. ಬೇಕಾದ್ರೆ ಒಂದ್ಸಲ ಕ್ರಾಸ್ ಚೆಕ್ ಮಾಡಿಕೊಂಡ್ರೂ ಆಗುತ್ತೆ. ಗೊತ್ತಾಯ್ತಲ್ಲ. ಇದೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿದರೆ 3x ಇಂಟು ಎಕ್ಸ್ ಇಸ್ 3x² ಪ್ಲಸ್ 1 ಇಂಟು 3x ಇಸ್ 3x ಮೈನಸ್ x ಇಂಟು 2 ಇಸ್ -2x ಪ್ಲಸ್ ಮೈನಸ್ 1 2 2 plus 1 equal to 3x² plus 3x minus 2x means plus x. Minus 2 plus 1 is -1. So see here. LHS equal to RHS. So ಸರಿ ಇದೆ. ಬೇಕಾದ್ರೆ ಕ್ರಾಸ್ ವೆರಿಫಿಕೇಷನ್ ಮಾಡಿಕೊಂಡ್ರೂ ಆಗುತ್ತೆ. In general, if p of x and g of x are two polynomials such that degree of p of x greater than or equal to degree of g of x, ಈ ಪಿ ಆಫ್ ಎಕ್ಸ್ ಅನ್ನೋದು ಡಿವೈಡೆಂಡ್, ಜಿ ಆಫ್ ಎಕ್ಸ್ ಅನ್ನೋದು ಡಿವೈಸರ್. ಡಿವೈಡೆಂಡು ಡಿಗ್ರಿ ಇದೆಯಲ್ಲ ಇದು ಪಾಲಿನಾಮಿಯಲ್ ಇಲ್ಲಲ್ಲೇ ಇರುತ್ತೆ. ಓಕೆ, ಎರಡು ಬೋತ್ ಆರ್ ಇನ್ ಪಾಲಿನಾಮಿಯಲ್ ಎಲ್ಲ ಎಂದ್ಕೊಂಡ್ರೆ ಡಿಗ್ರಿ ಆಫ್ ದಿ ಡಿವೈಡೆಂಡ್ ಈಸ್ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು ಡಿಗ್ರಿ ಆಫ್ ದಿ ಡಿವೈಸರ್ ಆಗಿರಬೇಕು. ಆಗೇನಾಗುತ್ತೆ, ಜಿ ಆಫ್ ಎಕ್ಸ್ ಬಟ್ ಡಿವೈಸರ್ ನಾಟ್ ಈಕ್ವಲ್ ಟು 0 ಆಗಿರಬೇಕು. ದೆನ್ ವಿ ಕ್ಯಾನ್ ಫೈಂಡ್ ಪಾಲಿನಾಮಿಯಲ್ ಕ್ಯೂ ಆಫ್ ಎಕ್ಸ್ ಆ್ಯಂಡ್ ಆರ್ ಎಫ್ ಎಕ್ಸ್. ಆನಂತರ ನಾವು ಕೋಶಂಟ್ ಮತ್ತು ರಿಮೈಂಡರ್ನ ಫೈಂಡ್ ಔಟ್ ಮಾಡೋಕ್ಕೆ ಸಾಧ್ಯ. ಅದೊಂದು ಕಂಡೀಷನ್. ಓಕೆ, ಸೊ ಅಲ್ಲಿಗೆ ಪಿ ಆಫ್ ಎಕ್ಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್ ಪ್ಲಸ್ ಆರ್ ಆಫ್ ಎಕ್ಸ್ ಅಂತ ಆಗುತ್ತೆ. ವೆನ್ ಆರ್ ಆಫ್ ಎಕ್ಸ್ ಈಕ್ವಲ್ ಟು 0, ಸಪೋಸ್ ರಿಮೈಂಡರ್ 0 ಬಂತು ಅಂದರೆ, ಅಥವಾ ಡಿಗ್ರಿ ಆಫ್ ಆರ್ ಆಫ್ ಎಕ್ಸ್ ಲೆಸ್ಸರ್ ದ್ಯಾನ್ ಡಿಗ್ರಿ ಆಫ್ ಜಿ ಆಫ್ ಎಕ್ಸ್ ಇತ್ತು ಅಂದರೆ ಇದು ರಿಮೈಂಡರ್ದು ಡಿಗ್ರಿ ಇದೆಯಲ್ಲ ಅದು ಜಿ ಆಫ್ ಎಕ್ಸಿಗಿಂತ ಲೆಸ್ ಇದ್ದರೆ ಈ ರಿಮೈಂಡರ್ 0 ಬರಬೇಕು. ಸಪೋಸ್ 0 ಬಂದಿಲ್ಲ, ಏನಾದರೂ ವ್ಯಾಲ್ಯೂಸ್ ಇದೆ ಅಂತ ಹೇಳಿದ್ರೆ ಅಲ್ಲಿರೋ ಡಿಗ್ರಿ ಸ್ಮಾಲರ್ ದ್ಯಾನ್ ದಿ ಜಿ ಆಫ್ ಎಕ್ಸ್ ಆಗಿರಬೇಕು. ಹಿಯರ್ ವಿ ಸೇ ದಟ್ ಪಿ ಆಫ್ ಎಕ್ಸ್ ಡಿವೈಡೆಡ್ ಬೈ ಜಿ ಆಫ್ ಎಕ್ಸ್ ಅಂತ ಹೇಳ್ತೇವೆ. ಗಿವ್ಸ್ ಕ್ಯೂ ಆಫ್ ಎಕ್ಸ್ ಆ್ಯಸ್ ಕೋಶಂಟ್ ಆ್ಯಂಡ್ ಆರ್ ಆಫ್ ಎಕ್ಸ್ ಆ್ಯಸ್ ರಿಮೈಂಡರ್. In the above example, the divisor was a linear polynomial. In such a situation, ಅಂದರೆ ಡಿವೈಸರ್ ಯಾವುದು, ಎಕ್ಸ್ ಪ್ಲಸ್ 1 ಅಂತ ಇದೆಯಲ್ಲ ಅದು. ಎಕ್ಸ್ ಪ್ಲಸ್ 1 ಅನ್ನೋದು ಲೀನಿಯರ್ ಪಾಲಿನಾಮಿಯಲ್. ಬಿಕಾಸ್ ಇಲ್ಲಿ ಡಿಗ್ರಿ ಎಷ್ಟಾಯಿತು, 1 ಇದೆ, ಹಾಗಾಗಿ ಲೀನಿಯರ್ ಪಾಲಿನಾಮಿಯಲ್. In such a situation, let us see if there is any link between the remainder and certain values of the dividend. In p of x equal to 3x² plus x minus 1, we replace x by minus 1 we have. So replace x by minus 1 ಅಥವಾ put x equal to minus 1 ಅಂತ ಹೇಳಿದ್ರು ಆಯಿತು.
-1 ಅಂತ ಹಾಕಿದ್ದೀವಿ. 3 -1 ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಸ್ -1 ಈಕ್ವಲ್ ಟು -1 ಹೋಲ್ ಸ್ಕ್ವೇರ್ ಇಸ್ 1. 3 into 1 is 3. Plus minus minus 1 minus 1. -1 minus 1 is -2. 3 minus 2 is 1. So the remainder obtained on dividing p of x, 3x square plus x minus 1 by x plus 1 is the same as the value of the polynomial p of x at the 0 of the polynomial x plus 1, that is -1. ಅಂದರೆ ನಾವು ಇಲ್ಲಿ ಪಿ ಆಫ್ ಎಕ್ಸ್ ವ್ಯಾಲ್ಯೂ ಡಿವೈಡೆಂಡ್ ವ್ಯಾಲ್ಯೂ ಕೊಟ್ಟಿದ್ದರು ಮತ್ತು ಡಿವೈಸರ್ ವ್ಯಾಲ್ಯೂ ಕೊಟ್ಟಿದ್ರಲ್ವ. ಈಗ ಎಕ್ಸ್ ಪ್ಲಸ್ 1 = 0 ಅಂತ ತೊಗೊಂಡ್ರೆ ದೆನ್ ಎಕ್ಸ್ =-1 ಆಗುತ್ತೆ. ಸೊ -1 ಸಬ್ಟ್ರಾಕ್ಟ್ ಮಾಡಿ ಸಬ್ಸ್ಟಿಟ್ಯೂಷನ್ ಮಾಡಿ ನೋಡಿದರೆ ಸಾಕು. ಗೊತ್ತಾಯ್ತಲ್ಲ? ಓಕೆ, ಥ್ಯಾಂಕ್ ಯು ಸೋ ಮಚ್.